Hello everyone, ಎಲ್ಲರಿಗೂ ನಮಸ್ಕಾರ. Welcome to Udaan Deepak YouTube channel and I am Deepak from Udaan Deepak Academy Hubballi. So let us now move on to discussion of most important ಏನ್ ಹೇಳ್ರಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಬ್ಲೂ ಪ್ರಿಂಟ್ ನೀಲನಕ್ಷೆ ಏನೈತಿ ಈ ಸೆಷನ್ ಅಲ್ಲಿ ನಾವು ನೋಡೋಣ ಬನ್ನಿ. ಯಾವ್ಯಾವ ಚಾಪ್ಟರ್ ಓದ್ಬೇಕು, ಯಾವ್ಯಾವ ಲೆಸನ್ಸ್ ಅನ್ನ ಓದ್ಬೇಕು, ಪೋಯಮ್ಸ್ ಓದ್ಬೇಕು. ಸೊ ಆಲ್ ದಟ್ ಐ ವಿಲ್ ಬಿ ಡಿಸ್ಕಸಿಂಗ್ ಇನ್ ದಿಸ್ ಸೆಷನ್. ಸೊ ನಾಟ್ ವೇಸ್ಟಿಂಗ್ ಮಚ್ ಟೈಮ್. ಎಲ್ಲಾರು ಪೆನ್ ತಗೋರಿ, ಬುಕ್ ತಗೋರಿ, ಎಲ್ಲಾರು ಬರ್ಕೋಬೇಕು. ನನಗೆ ಗೊತ್ತು ಮೋಸ್ಟ್ ಆಫ್ ಯು ಆರ್ ವಾಟ್ ಕನ್ನಡದಲ್ಲಿ ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಏನಾದ್ರು ಹೇಳಿ ವೀಕ್ ಇರ್ತಾರೆ, ಅದೇ ರೀತಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕನ್ನಡ ಅಲ್ಲಿ ವೀಕ್ ಇರ್ತಾರೆ. ಹಂಗ ಏನೈತಿ ಬ್ಯಾಲೆನ್ಸ್ ಆಗಿರ್ತೈತಿ. ಬಟ್ ನಾ ಈಗ ಇಲ್ಲಿ ಏನ್ ಡಿಸ್ಕಸ್ ಮಾಡಾಕತ್ತೀನಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಎಲ್ಲಾರು ತಪ್ಪದೆ ಅದೇ ರೀತಿ ಓದಿ, ಬಿಕಾಸ್ ದಿಸ್ ಬ್ಲೂ ಪ್ರಿಂಟ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಬೈ ಬೋರ್ಡ್ ಓನ್ಲಿ. Then you know that there is one more good thing that the Udaan Deepak Academy has come up with Udaan PU Science and Commerce College at Keshapur, Hubballi. Nam Hubballi alli now, and for that we are having the Udaan scholarship test at Hubballi only. And in the description below I have provided the registration link. You can scan the QR code and you can register for that, or directly you can register the link which is provided in the description box below. The exam will be on 7th of December 2025, and the syllabus all that I have updated in that form itself. Ella neat agi ella syllabus ella nodkori, tada ಎಷ್ಟು marks ಐತಿ all that I have updated. So and I will be taking the physics and maths part when it comes to PU Science, and PU Commerce I will be taking the economics and the stats part. So making sure that I will be meeting you all on the 7th of December 2025. All the queries related to board exam and scholarship test I will be discussing there. Okay, any queries you can contact to the number which is given on the screen, 8123426450. Coming back to our discussion on what the SSLC examination chapter wise weightage in second language Kannada 33 came. ಅಂದ್ರೆ ಏನೈತಿ ಹೇಳಿ ಸಬ್ಜೆಕ್ಟ್ ಕೋಡ್ ಇಸ್ 33 and marks is total 80 marks. And ಘಟಕವಾರು ಹೆಸರು ಅಂದ್ರೆ what is the name, and you will be having total 8 1 marker, sorry 8 ಏನದಾವ ಹೇಳ್ರಿ, you will be having the chapters and lessons here, and how much marks you will get. See, if you study all the lessons you will be getting total 14 questions and 26 marks. ಅಂದ್ರೆ ಎಲ್ಲಾ lessons ಓದ್ಬಿಟ್ರೆ ಸಾಕು ನಿಮ್ಗೆ 14 questions ಗಳು ಬರ್ತಾವೆ and 26 marks ಇಲ್ಲಿ ಬಂದ್ಬಿಟ್ಟಿದೆ. ಸೊ ಯಾವ್ಯಾವ ಇಲ್ಲಿ ಎಷ್ಟೆಷ್ಟು questions ಬರ್ತಾವು ಅಂತ ಹೇಳಿ ಈ ಸೆಷನ್ ಅಲ್ಲಿ ನಾವು ನೋಡೋಣ ಬನ್ನಿ. ಸಿ ಹಿಯರ್ ಒಣಮರದ ಗಿಳಿ. ಸಿ ಒಣಮರದ ಗಿಳಿಯಿಂದ 1 mark 2 mark questions ಯಾವ್ದು ಬರಂಗಿಲ್ಲ. ಎಲ್ಲಾರು ಬಹಳ ಸಲ ಓದಿರ್ತೀವಿ, ಬರೀ ಒಂದೇ ಒಂದು ಪೇಜ್ ಆದಂತ ಇದು ಲೆಸನ್ ಆಗಿದೆ. ಅಂಡ್ ವೆರಿ ಇಂಪಾರ್ಟೆಂಟ್, 3 ಮಾರ್ಕಿಗೆ ಒಂದೇ ಪ್ರಶ್ನೆ. ಸೊ ಒಂದು ಪ್ರಶ್ನೆ 3 ಮಾರ್ಕಿಗೆ. ಅದೇ ರೀತಿ ಹಸಿ ಮಸಿ ಕೃಷಿ 1 ಮಾರ್ಕಿಗೆ ಒಂದು ಪ್ರಶ್ನೆ. ಸೊ ಹಸಿ ಅಂದ್ರೆ ಯುದ್ಧ, ಸೊ ಕೃಷಿ ಮಸಿ ಅಂದ್ರೆ ಸಾಹಿತ್ಯ ರಚನೆ, ಕೃಷಿ ಅಂದ್ರೆ ವ್ಯವಸಾಯ ಅಥವಾ ರೈತ. ಸೊ ಆಲ್ ದಟ್ 1 ಮಾರ್ಕ್ ಡೈರೆಕ್ಟ್ ಕ್ವಶನ್ಸ್ ನಿಮ್ಗೆ ಇಲ್ಲೇ ಬರ್ತಿದೆ. ದಟ್ ಇಸ್ ಪಂಡಿತರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಂತಹ. ಸೊ 2 ಮಾರ್ಕಿಗೆ ಒಂದು ಪ್ರಶ್ನೆ. ಸೊ 2 ಕ್ವಶನ್ 3 ಮಾರ್ಕಿಗೆ ಇಲ್ಲಿ ಬಂದ್ಬಿಟ್ಟಿದೆ. ದೆನ್ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ, ಮಲ್ಲನಗೌಡ ಕಲ್ಲನಗೌಡ, ಸೊ ರಮೇಶ್ ಗೌಡ ಮಲ್ಲನಗೌಡ ಕಲ್ಲನಗೌಡ ಬರೆದಂತಹ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಲೆಸನ್ ಇದು. ದಟ್ ಇಸ್ ಗದ್ಯ ಭಾಗ. 1 ಮಾರ್ಕಿಗೆ ಒಂದು ಪ್ರಶ್ನೆ, 3 ಮಾರ್ಕಿಗೆ ಒಂದು ಪ್ರಶ್ನೆ. ಸೊ ಇಲ್ಲಿ ಬಹಳಷ್ಟು ಸಲ 3 ಮಾರ್ಕಿಗೆ ಯಾವ್ದು ಕ್ವಶನ್ ಬಂದಿದೆ ಹೇಳಿ, ಪುಟ್ಟರಾಜ್ ಗವಾಯಿಗಳು ತನ್ನ ಕಣ್ಣುಗಳನ್ನು ಹೇಗೆ ಕಳೆದುಕೊಂಡರು ಅಂತ ಹೇಳಿ ಬಹಳ ಸಲ ಬಂದಿದೆ. ನಾ ಇಲ್ಲಿ ಏನೇನ್ ಕ್ವಶನ್ಸ್ ಹೇಳ್ತೀನಿ ಎಲ್ಲಾ ಪ್ರೀವಿಯಸ್ ಇಯರ್ ಎಕ್ಸಾಮ್ ಅಲ್ಲಿ ಬಂದಂತ ಪ್ರಶ್ನೆ, ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದ್ದಂತ ಪ್ರಶ್ನೆ ಎಲ್ಲಾರು ಬರ್ದು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳಿಗೆ. ದೆನ್ 2 questions 4 marks. ಸೊ ಎಲ್ಲಕ್ಕಿಂತ ಹೈಯೆಸ್ಟ್ ಇದ್ದಂತ ಒನ್ ಆಫ್ ದಟ್ ಇಸ್ ದಿಸ್. ದೆನ್ ಮೋಸ್ಟ್ ಡಿಫಿಕಲ್ಟ್ ಎಲ್ಲಾರ್ಗು ಅನಿಸ್ತಿರ್ತೈತಿ, ಬಿಕಾಸ್ ಇದರಲ್ಲಿ ಸೈನ್ಸ್ ವರ್ಡ್ಸ್ ಬಹಳ ಅದಾವು. ಹಕ್ಕಿ ಗೂಡಗಳ ನಿಗೂಢ ಜಗತ್ತು 1 ಮಾರ್ಕಿಗೆ ಒಂದು ಪ್ರಶ್ನೆ, ಮತ್ತೆ 2 ವಾಕ್ಯದಲ್ಲಿ ಅಷ್ಟ 3-4 ವಾಕ್ಯ ಬರಂಗಿಲ್ಲ. ಸೊ ಅದು ಬಹಳ ಚಲೋ ಐತಿ. ದೆನ್ ಇಲ್ಲ 3 ಮಾರ್ಕಿಗೆ ಕೊಟ್ಟಂತಹ ಪ್ರಶ್ನೆಗಳಲ್ಲಿ ನಿಮಗೆ ಇಲ್ಲಿ ಜಾಸ್ತಿ ಏನಿರ್ತಾವ ಹೇಳಿ, ಯು ವಿಲ್ ಬಿ ಗೆಟಿಂಗ್ ವಾಟ್, ಯು ವಿಲ್ ಗೆಟ್ ಇಸ್ ಸಂದರ್ಭ ಒಡನೆ ವಿವರಿಸಿ. ಸೊ ಸಂದರ್ಭ ಅಲ್ಲಿ ಓದ್ಕೋಬೇಕು. ಇಲ್ಲಿ ಬರೀ 3 ಮಾರ್ಕಿಗೆ ಅಂದ್ರೆ ಬರೀ ಕ್ವಶನ್ ಆನ್ಸರ್ಸ್ ಅಷ್ಟೇ ಬರಂಗಿಲ್ಲ. ನೆನಪಿಡ್ಕೋರಿ, ನೀವು ಸಂದರ್ಭದೊಡನೆ ವಿವರಿಸಿ, ಅವು ಇಲ್ಲಿ ಇನ್ಕ್ಲೂಡ್ ಆಗಿ ಕೊಟ್ಟಿದ್ದಾರೆ.
ಸೊ ಇಲ್ಲಿ ನೋಡಿ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು 2 ಪ್ರಶ್ನೆಗಳು 3 ಮಾರ್ಕಿಗೆ. ದೆನ್ ಕಾಫಿ ಕಪ್ಪು ಬರೀ 3 ಮಾರ್ಕಿಗೆ ಒಂದೇ ಒಂದು ಪ್ರಶ್ನೆ ಬಂದ್ಬಿಟ್ಟಿದೆ. ಸೊ 3 ಮಾರ್ಕಿಗೆ ಒಂದೇ ಪ್ರಶ್ನೆ, ಅದು ದೊಡ್ಡ ಕ್ವಶನ್ಸ್ ಅಷ್ಟೇ ಓದ್ರಿ. ಕಾಫಿ ಕಪ್ ಇರೋದು ಬಹಳ ಸರಳ, 2 ಪೇಜ್ ಇಂದು ಇಲ್ಲ ಅದು ಸ್ಟೋರಿ, ಬಟ್ ಬಹಳ ಇಂಟ್ರೆಸ್ಟಿಂಗ್. ಗುರುರಾಜ್ ಕರಜ್ಗಿ ಅವರು ಬರೆದಂತಹ ಬಹಳ ಇಂಟ್ರೆಸ್ಟಿಂಗ್ ಐತಿ, ಎಲ್ಲಾರು ಬರೀತೀರಿ. 3 ಮಾರ್ಕಿಗೆ ಒಂದು ಪ್ರಶ್ನೆ. ದೆನ್ ಶಿವರುದ್ರಪ್ಪನವರು ಬರೆದಿರುವ ಗಂಗೆಯಲ್ಲಿ ದೀಪಮಾಲೆ. ಸೊ 1 ಮಾರ್ಕಿಗೆ ಒಂದು, 2 ಮಾರ್ಕಿಗೆ ಒಂದು ಪ್ರಶ್ನೆ. ಸೊ 3-4 ವಾಕ್ಯಗಳು ಮತ್ತು ಸಂದರ್ಭ ಓದೋದು ಅವಶ್ಯಕತೆ ಇಲ್ಲ. 2 ಪ್ರಶ್ನೆ 3 ಮಾರ್ಕಿಗೆ. ನನ್ನ ಗೋಪಾಲ, ಸೊ ಕುವೆಂಪು ಅವರು ಬರೆದಂತಹ ನನ್ನ ಗೋಪಾಲ. ದೆನ್ 1 ಮಾರ್ಕ್ 1 ಕ್ವಶನ್, 3 ಮಾರ್ಕಿಗೆ ಒಂದು ಪ್ರಶ್ನೆ. ದೆನ್ ಸೌಜನ್ಯ, ಸೊ ಹಮಾನಾಯಕ್ ಅವರು ಬರೆದಂತಹ ಸೌಜನ್ಯ 1 ಮಾರ್ಕಿಗೆ ಒಂದು ಮತ್ತು 2 ಮಾರ್ಕಿಗೆ ಒಂದು ಪ್ರಶ್ನೆ. ಟೋಟಲ್ 2 ಪ್ರಶ್ನೆಗಳು ಮತ್ತು 3. ಸೊ ಟೋಟಲ್ ಯು ವಿಲ್ ಗೆಟ್ 2 questions and 3. All the lessons if you study will get 14 questions and 26 marks. So in Kannada, Hindi you should know about the stories. You cannot only pass with grammar and all. ಎಲ್ಲ ಇಲ್ಲಿ blueprint ಏನ್ ಕೊಟ್ಟಿದ್ದಾರೆ ಅದೇ ರೀತಿ ಓದಿದ್ರೆ 80 out of 80 ನೀವು ಫಿಕ್ಸ್ ತಗೊಳ್ತೀರಿ. And still you want to uplift your studies for upcoming board examination, you can just get our Udaan books, which consists of last 5 question papers solved, scoring packages, passing packages. You can visit to our website www.udaandeepak.com and you can purchase our books in 2-3 working days. It will be delivered at your doorstep. Then so total 1 mark 6 questions, 2 mark 4 questions, 3 mark 4 questions. So 14 questions, 26 marks you will get. Then padya bhagagalu, total 7 poems are there. First one is Bodhi Rukshada Hadu, and in Bodhi Rukshada Hadu 1 to 3 4 mark questions fix barditi. So 4 mark question andre yen helri, you can expect what the poem only. Ekangi veeranante madhya ratri eddanu, maddi maguva toredavanu, adidi dari hididanu, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿವಿಲ್ಲದಂತೆ ಕತ್ತಲಲ್ಲಿ ನಡೆದನು. ಸೊ 4 ಮಾರ್ಕಿಗೆ ಫಿಕ್ಸ್ ಇದು ಪೋಯಮ್, ಅಥವಾ 4 ಮಾರ್ಕಿಗೆ ಸ್ಟೋರಿ ಬರ್ತೈತಿ, ಅದು ಓದ್ಕೋಬೇಕು ಮಕ್ಕಳೇ. ದೆನ್ ಸವಿ ಚೈತ್ರ 1 ಮಾರ್ಕ್ 1 ಕ್ವಶನ್, 3 ಮಾರ್ಕ್ 1 ಕ್ವಶನ್, ಬಹಳ ಇಂಪಾರ್ಟೆಂಟ್. ದಟ್ ಸವಿ ಚೈತ್ರ 3 ಮಾರ್ಕಿಗೆ ಡೈರೆಕ್ಟ್ ಪ್ರಶ್ನೆ ಬರ್ಬೋದು ಅಥವಾ ಸಂದರ್ಭದ ಒಡನೆ ವಿವರಿಸಿ 3 ಮಾರ್ಕಿಗೆ ಫಿಕ್ಸ್ ಬರ್ತೈತಿ, ಎಲ್ಲಾರು ಓದ್ಲೇಬೇಕು. Then 2 questions 4 mark. Then ಸದ್ದು ಮಾಡದಿರು 1 mark 1 question, 3 mark 1 question, 2 marks for 2 questions 4 mark. Then ಗುರಿ 4 ಮಾರ್ಕಿಗೆ ಒಂದು ಪ್ರಶ್ನೆ. ದಟ್ ಮೀನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಟ್ ಫಾರ್ ಪೋಯಮ್. ಸೊ ಗುರಿ ಪೋಯಮ್ ಬಹಳ ಇಂಪಾರ್ಟೆಂಟ್. ಸೊ ಕೆಸರೊಳಿದ್ದರು ಮೇಲೆ ಬಾಂಧವ ನೋಡಿ, ಮಿಸುಪ ರವಿಕಿರಣಗಳ ಸೀರೆಗೆ ಮೆರೆದಾಡಿ, ಮಸಗುವ ಭುಜದಂತೆ ದಯ್ಯ ದಾಳುವ ಸಖಿ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ. ಸೊ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಮೀನಿಂಗ್ಫುಲ್ ಇಸ್ ಗುರಿ ಪದ್ಯ. ಸೊ 1 ಕ್ವಶನ್ 4 ಮಾರ್ಕಿಗೆ ಬರ್ತೈತಿ. ದೆನ್ ಕುಣಗಲ್ಕೆರೆ, ಮೂಡಲ್ ಕುಣಗಲ್ಕೆರೆ 1 ಮಾರ್ಕಿಗೆ 1, 2 ಮಾರ್ಕಿಗೆ 1 ಪ್ರಶ್ನೆ. ಸೊ 2 ಪ್ರಶ್ನೆಗಳು 3 ಮಾರ್ಕಿಗೆ. ದೆನ್ ವಚನಗಳು 1 ಮಾರ್ಕಿಗೆ 2 ಪ್ರಶ್ನೆ, 2 ಮಾರ್ಕಿಗೆ 1. ಸೊ ವಚನಗಳು ನೋಡ್ರಿ ಇಲ್ಲಿ 3 ಪ್ರಶ್ನೆ 4 ಮಾರ್ಕಿಗೆ. ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡಳಿಯಲ್ಲಿ 1 ಮಾರ್ಕಿಗೆ 1 ಪ್ರಶ್ನೆ, 3 ಮಾರ್ಕಿಗೆ 1 ಪ್ರಶ್ನೆ ಬಂದ್ಬಿಟ್ಟಿದೆ, ಅದು ಸಂದರ್ಭ ಬರ್ತೈತಿ, ನೋಡ್ಕೋಬೇಕು. ಸೊ 2 questions 4 mark. ದೆನ್ ಪೂರಕ ಓದಲ್ಲಿ 2 ಮಾರ್ಕಿಗೆ ಅಷ್ಟೇ 2 ಕ್ವಶನ್ಸ್ ಬರ್ತಾವು. ಸೊ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಕಳ್ಳರ ಗುರು ಪಂಪಾ ತೀರದ ಪುಷ್ಪಗಳು. ಸೊ ಇಲ್ಲಿ 1 ಕ್ವಶನ್ ಬರಿಬೇಕು, ಆರ್ ಬರ್ತೈತಿ. ದೆನ್ ಹೊಂಗೆ ಬೇವುಗಳ ಹಾಡು, ಕನ್ನಡ ನಾಡು ನುಡಿ ಜನ 2 ಪ್ರಶ್ನೆಗಳು, ಟೋಟಲ್ 4 ಮಾರ್ಕಿಗೆ ಇಲ್ಲಿ ಬಂದ್ಬಿಡ್ತೈತಿ. Then so ಅಪಠಿತ ಗದ್ಯ, that means you will be having what comprehensive passage ಓದಿ ಅದು ಅರ್ಥ ಮಾಡ್ಕೊಂಡು ಬರಿಬೇಕು. 2 ಕ್ವಶನ್ಸ್ ಗಳು ಬರ್ತಾವು and 2 mark each. ಸೊ 1 ಪ್ರಶ್ನೆ 4 ಮಾರ್ಕಿಗೆ ಅಪಠಿತ ಗದ್ಯ, that is comprehensive passage. ವ್ಯಾಕರಣ ಅಂಶಗಳು, that is grammar part. So 1 mark 4 grammar. So ವಸ್ತುನಿಷ್ಠೆಯ ಪ್ರಶ್ನೆಗಳು 4 questions for 1 mark. objective type ಟಿಕ್ಕಿಂಗ್ ಬರ್ತೈತಿ. ಸೊ ಟೋಟಲ್ 4 questions. ಅಲಂಕಾರ 3 ಮಾರ್ಕಿಗೆ 1 ಪ್ರಶ್ನೆ, ಗಾದೆ ಮಾತು 3 ಮಾರ್ಕಿಗೆ 1 ಪ್ರಶ್ನೆ, ಪ್ರಬಂಧ ಎಸ್ಸೆ 4 ಮಾರ್ಕಿಗೆ 1 ಪ್ರಶ್ನೆ, ಪತ್ರ ಲೇಖನ 5 ಮಾರ್ಕಿಗೆ 1 ಪ್ರಶ್ನೆ. ಸೊ ಟೋಟಲ್ 1 mark 4 so you can get 16 questions of 1 mark. And you can see 8 2 mark question, 9 3 mark question. 9ರಲ್ಲಿ 5 ಏನ್ ಬರ್ತಾವ್ ಹೇಳಿ, ಯು ವಿಲ್ ಗೆಟಿಂಗ್ ಸಂದರ್ಭ 4 ನಿಮಗೆ 3 ಮಾರ್ಕ್ಗಳಲ್ಲಿ ಉತ್ತರಿಸಿ ಕ್ವಶನ್ಸ್ ಬರ್ತಾವು. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ 3 ಮಾರ್ಕದ ಪ್ರಶ್ನೆಗಳು 9.
ದೆನ್ 4 ಮಾರ್ಕ್ಸ್ ಪ್ರಶ್ನೆಗಳು 5 ಮಾರ್ಕ್ಸ್ ಪ್ರಶ್ನೆಗಳು ಎಸ್ಎ ಒಂದೇ. ಸೊ 38 ಪ್ರಶ್ನೆಗಳು 80 ಮಾರ್ಕ್ಸ್ ಬಂದಿದೆ. 3 ಅಂಕದ ಪ್ರಶ್ನೆಗಳಲ್ಲಿ 1 ಪ್ರಶ್ನೆ, 4 ಅಂಕದ ಪ್ರಶ್ನೆಗಳಲ್ಲಿ 3 ಪ್ರಶ್ನೆ, 5 ಅಂಕದ ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗಳು, ಒಟ್ಟು 20 ಆಂತರಿಕ ಅಂಕಗಳನ್ನು ಹೊಂದಿದೆ. ಸೊ ಟೋಟಲ್ 20 ಗ್ರೇಸ್ ಮಾರ್ಕ್ಸ್. ಗ್ರೇಸ್ ಅನ್ನಂಗಿಲ್ಲ, ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಐ ಹೋಪ್ ನಿಮ್ ಡೀಟೇಲ್ ಆಗಿ ನೀವು ನೋಡಿರ್ತೀರಿ. ನಾ ಏನೇನ್ ಕ್ವಶನ್ಸ್ ಹೇಳಿರ್ತೀನಿ ನೀವು ಎಲ್ಲಾರು ಅಂದಾಗಿ ಚಂದಾಗಿ ನೋಟ್ ಡೌನ್ ಮಾಡಿರ್ತೀರಿ. ಐ ಹೋಪ್ ಯು ಆಲ್ ಹ್ಯಾವ್ connected to it. Yes, so in the next session I'll be meeting you soon. So till then everyone ಏನ್ ಮಾಡಿ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಮತ್ತು ನೆನಪಿಡ್ಕೋರಿ, ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನು ಫಿಲ್ ಮಾಡಿ ಹುಬ್ಬಳ್ಳಿಗೆ ಬಂದು ಎಕ್ಸಾಮ್ ಅನ್ನು ಬರೀರಿ, ಸ್ಕಾಲರ್ಶಿಪ್ ಟೆಸ್ಟ್ ಅಟೆಂಡ್ ಆಗ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಮತ್ತೆ ಮುಂದಿನ ಸೆಷನ್ ಸಿಗೋಣ. ಟೇಕ್ ಕೇರ್ ಅಂಡ್ ಲವ್ ಯು ಆಲ್. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್. ಆಲ್ ದ ವೆರಿ ಬೆಸ್ಟ್.